ಕಾಣುವುದು ಹೇಗೆ ಹಾಗೆ ಅಂತೆ ಅವರು ಹೇಳಿದ್ದ. ಅದರಲ್ಲಿಯೂ ಈ ಸೀರೆ ಉಡುವ ಕೆಲಸ ಉಂಟಲ್ಲ ಬಹಳ ಸುಲಭ. ಒಂದು ಮದುವೆ ಆಗ್ಲಿ ಆಮೇಲೆ ಗೊತ್ತಾಗ್ತದೆ ಬಹಳ ಸುಲಭವೋ ಕಷ್ಟವೋ ಅಂತ. ಕಾಣುವುದು ಹೇಗೆ ಕೊಕ್ಕರೆ ಹಾಗೆ ಅಂತೆ ಇವರು ಹೇಳಿದ್ದು. ಕೇಳು ಭೂಪನ ಪೇಳುವ ವಚನವನು ರಾಧೆಯಂತೆ ತಾವೀಜವ ತರಿಸಿದನು ತಾವೀಜವ ಧರಿಸಿದನು ಕೃಷ್ಣ ಧರಿಸಿದನು ತಾವೀಶವ ಧರಿಸಿದನು ಬಾಚುತ ತಲೆಯನ್ನು ಬಾಚುತ ತಲೆಯನ್ನು ಬಾಚುತ ತಲೆಯನ್ನು ಮೋದದಿಂದ ನಿರಿದುಟ್ಟನು ಸೀರೆಯನು ಮೋದದಿಂದ ನಿರಿದುಟ್ಟನು ಸೀರೆಯನು ಹುಟ್ಟನು ಸೀರೆಯನು ತೊಟ್ಟನು ರವಕೆಯನು ತಾ ತೊಟ್ಟನು ರವಕೆಯನು ಭೇದವಿಲ್ಲದ ಭರಣವ ಧರಿಸಿದನು ಭೇದವಿಲ್ಲದ ಭರಣವ ಧರಿಸಿದನು ಮುಡಿದನು ಸುಮಗಳನ್ನು ತಾ ಮುಡಿದನು ತಾ ಮುಡಿದನು ತಾ ಮುಡಿದನು ಸುಮಗಳನ್ನು ಮುಡಿದನು ವೇಷವ ಧರಿಸಿದನು ಕೃಷ್ಣ ವೇಷವ ಧರಿಸಿದನು ವೇಷವ ಧರಿಸಿದನು ವೇಷವ ಧರಿಸಿದನು ಬಾಚುತ ತಲೆಯನ್ನು ಭೇದವಿಲ್ಲದ ಭರಣವ ಧರಿಸಿದನು ಸಾಧು ಮುಖ್ಯ ಪರಿಮಳಗಳ ಪೂಸಿ
ಕುಂಕುಮವ ಇಟ್ಟನು ಕುಂಕುಮವ ಇಟ್ಟನು ಕುಂಕುಮವ ನಿಟ್ಟನು ನಾಮವ ಕಸ್ತೂರಿ ನಾಮ ಅಂತ ಹೇಳಿ ಕುಂಕುಮವ ಇಟ್ಟನು ವೇಷವ ಧರಿಸಿದನು ತಾವೀಷವ ಧರಿಸಿದನು ಬಾಚುತ ತಲೆಯನ್ನು ನಿರಿದುಟ್ಟನು ಸೀರೆಯನು ತೊಟ್ಟನು ರವಕೆಯನು ಆಭರಣವ ಧರಿಸಿದನು ಮುಡಿದನು ಸುಮಗಳನು ತಾ ಮುಡಿದನು ಸುಮಗಳನು ಕೃಷ್ಣ ವೇಷವ ಧರಿಸಿದೆನು ಬಾಚುತ ತಲೆಯನ್ನು ಮೋದದಿಂದ ನಿರಿದುಟ್ಟನು ಸೀರೆಯನು ಇದೊಂದು ಸರಿಯೇ ಆಗೋದಿಲ್ಲಲ್ಲ ಮೋದದಿಂದ ನಿರಿದುಟ್ಟನು ಸೀರೆಯನು ತಾನುಟ್ಟನು ಸೀರೆಯನು ತಾವುಟ್ಟನು ಸೀರೆಯನು ತೊಟ್ಟನು ರವಕೆಯನು ಹುಟ್ಟನು ಸೀರೆಯನು ಆಯ್ತಾ ತೊಟ್ಟನು ರವಕೆಯನು ತೊಟ್ಟನು ರವಕೆಯನು ಭೇದವಿಲ್ಲದ ಆಭರಣವ ಧರಿಸಿದನು ಭೇದವಿಲ್ಲದ ಆಭರಣವ ಧರಿಸಿದನು ಆಭರಣವ ಧರಿಸಿದನು ಮುಡಿದನು ಸುಮಗಳನು ಮುಡಿದನು ಸುಮಗಳನು ಮುಡಿದನು ಸುಮಗಳನು ಮುಡಿದನು ಸುಮಗಳನು ಸಾಧು ಮುಖ್ಯ ಪರಿಮಳಗಳ ಪೂಸಿ ವಿನೋದದಿಂದ ಕುಂಕುಮವ ಇಟ್ಟನು ಕುಂಕುಮವ ನಿಟ್ಟನು ಕುಂಕುಮವ ಇಟ್ಟನು ವೇಷವ ಧರಿಸಿದನು ವೇಷವ ಧರಿಸಿದನು ಬಾಚುತ ತಲೆಯನ್ನು ಹುಟ್ಟನು ಸೀರೆಯನು ತೊಟ್ಟನು ರವಕೆಯನು
ತಿನ್ನತಿ ವೇಷವ ಧರಿಸಿದನು. ತೊಂದನ ದಿನ್ನತೆ ಬಾಚುತ ತಲೆಯನ್ನು. ತೊಂದನ ದಿನ್ನ ಬುಟ್ಟನು ಸೀರೆಯನು. ತೊಟ್ಟನು ರವಿಕೆಯನು ಆಭರಣವ ಧರಿಸಿದನು. ಮುಡಿದನು ಸುಮಗಳನ್ನು ವೇಷವ ಧರಿಸಿದನು. ಯೋಚನೆ ಮಾಡಿದ್ದೆ ನಾನು, ನನ್ನಿಂದ ಆದೀತೋ ಇಲ್ವೋ ಅಂತ. ಆಗ್ತದೆ, ಹೌದಾ? ಸ್ವಲ್ಪ ಕಷ್ಟ ಆಗುತ್ತದೆ ಅಷ್ಟೇ. ಹೌದು, ಮಾತುಂಟಲ್ಲ, ಮನಸ್ಸಿದ್ದರೆ ಮಾರ್ಗ ಅಂತ. ಹೌದು ಸ್ವಾಮಿ. ಓಯ್ ಓಯ್, ನಮಸ್ಕಾರ. ನಮಸ್ಕಾರ. ಪರಿಚಯ ಆಯ್ತಾ? ನೋಡುವ ಹಾಗೆ ಯಾರು ಹಾಗೆ ಕಾಣ್ತೇನೆ ನಾನು? ಅದೇ ಗೊತ್ತಾಗ್ತಾ ಇಲ್ಲ. ಗೊತ್ತೇ ಇಲ್ವಾ? ಬರುವಾಗೆಲ್ಲ ಹೇಳಿದ್ರಲ್ಲ. ಅದು ದೇವರ ಹೆಸರು. ಹೌದು, ಕೃಷ್ಣ ಅಂತ. ಹೌದು. ಈ ರೂಪ ನೀವು ನೋಡಿ ಇಲ್ವಾ? ಇಲ್ವಾ? ಈ ರೂಪ ನೋಡ್ಲಿಲ್ಲ ಸ್ವಾಮಿ. ರಾಧೆ ಹಾಗೆ ಕಾಣಿಸುವುದಿಲ್ವ ನಾನು? ಹೌದು ಹೌದು, ಅದನ್ನೇ ಕೇಳಿದ್ದು ನಾನು. ಸಾರ್ಥಕ ಆಯ್ತು ನಾನು ವೇಷ ಮಾಡುವುದಕ್ಕೆ. ಹೌದು ಸ್ವಾಮಿ, ಇದು ವೇಷವ, ಇದು ನಿಜ ಅಲ್ಲ ಅಲ್ವಾ? ಇದು ಚಿನ್ಮಯನ ಸ್ತ್ರೀ ವೇಷ. ಯಾಕೆ ಆ ಮುಗುಳ್ನದು? ಮಂದಹಾಸ ಯಾಕೆ? ಗೊತ್ತಾಗ್ಲಿಲ್ಲ. ಗೊತ್ತಾಗಬಾರ್ದು ಅಂತಲೇ ವೇಷ ಮಾಡಿದ್ದಲ್ವಾ? ನೋಡಿ ಎತ್ತರ ಸರಿ ಇಲ್ವಾ ಚಿನ್ಮಯನ ಎತ್ತರ? ಹೌದು ಹೌದು. ಅಂದ್ರೆ ಇದು ಒಳಗೆ ಬೇರೆ ಹೊರಗೆ ಬೇರೆ. ಅಂದ್ರೆ ನಾನವಳಲ್ಲ, ನಾನವನು. ನಾನವಳಲ್ಲ, ಅವನು ಅಂತ. ಅಂದ್ರೆ ಶ್ರೀಕೃಷ್ಣನ ವೇಷ ಸ್ವಾಮಿ. ಈ ವೇಷ ಯಾಕೆ? ಇದು ಮೋಸ ಮಾಡುವುದಕ್ಕೆ. ಹಾಗಂತ ವೇಷಧಾರಿಗಳೆಲ್ಲ ಮೋಸಗಾರರಲ್ಲ. ನಮಗಾಗುವಂತಹ ಮೋಸವನ್ನು ತಪ್ಪಿಸುವುದಕ್ಕೆ ಕೆಲವೊಮ್ಮೆ ವೇಷ ಮಾಡಬೇಕಾಗುತ್ತದೆ. ಈ ವೇಷ ಯಾರಿಗಾಗಿ? ಆ ಚಂದಗೋಪನಿಗೆ ಒಂದು ಅಹಂಕಾರ ಇದೆ. ಏನು? ಚಂದ್ರಾವಳಿಗೂ ಹಾಗೆ. ನಾನು ಎನ್ನುವಂತಹ ಅಹಂಕಾರ ಚಂದಗೋಪನಿಗೆ, ರೂಪದ ಮತ ಚಂದ್ರಾವಳಿಗೆ. ಇದನ್ನು ಇಳಿಸಬೇಕು ಎನ್ನುವಂತಹ ಕಾರಣಕ್ಕೆ ಬೇಕಾಗಿ ರಾಧೆಯಂತೆ ವೇಷ ಧರಿಸಿದ್ದೇನೆ. ಗೊತ್ತಾಗುದಿಲ್ವಲ್ಲ? ನೋಡಿ, ಚೆನ್ನಾಗಿ ವೇಷ ಮಾಡಿದ್ದೇನೆ. ನನಗೆ ಇವತ್ತೊಂದು ಸ್ಪಷ್ಟವಾಗಿ ಅರ್ಥವಾಯಿತು ಸ್ವಾಮಿ. ಯಾವ ವೇಷ ಆದ್ರೂ ಆದೀತು,
ಈ ಸ್ತ್ರೀ ವೇಷ ಒಂದಾಗಲಿಕ್ಕಿಲ್ಲ. ಹೌದಾ? ಏನು ಹೌದಾ? ಎಷ್ಟು ಕಷ್ಟ ಇದೆ ಹೇಳಿ. ಪುರುಷ ವೇಷ ಹೇಗೂ ಆಗ್ತದೆ, ಸ್ತ್ರೀ ವೇಷದಲ್ಲಿ ಒಂದು ಹುಬ್ಬು ಆಚೀಚೆ ಆದ್ರೆ ಮತ್ತೆ ನೋಡುವುದು ಬೇಡ ಬಿಡಿ. ಹೌದಪ್ಪ, ಅದ್ರಲ್ಲಿಯೂ ಈ ಸೀರೆ ಉಡುವ ಕೆಲಸ ಉಂಟಲ್ಲ, ಬಹಳ ಸುಲಭ. ಆ ಒಂದು ಮದುವೆ ಆಗ್ಲಿ, ಆಮೇಲೆ ಗೊತ್ತಾಗ್ತದೆ ಬಹಳ ಸುಲಭವೋ ಕಷ್ಟವೋ ಅಂತ. ಈಗ ನೋಡಿ ಸುಲಭ ಸುಲಭ ಅಂತ ಹೇಳ್ತೀರಿ. ನಾನು ಈ ಕಡೆಯಿಂದ ನೆರಿಗೆ ಹಿಡಿದ್ರೆ ಆ ಕಡೆಯಿಂದ ಜಾರಿಕೊಳ್ಳುವುದು, ಆ ಕಡೆಯಿಂದ ನೆರಿಗೆ ಹಿಡಿದ್ರೆ ಈ ಕಡೆಯಿಂದ ಜಾರಿಕೊಳ್ಳುವುದು. ಅದಕ್ಕೆ ಬಹುಶಃ ಹೆಣ್ಣು ಮಕ್ಕಳು ಸೀರೆ ಬೇಡ ಅಂತ ಹೇಳುವುದು. ಸುಲಭ ಆಗ್ತದಲ್ಲ ಹಾಕಿಕೊಳ್ಳುವುದಕ್ಕೆ. ಆದ್ರೆ ಹೆಣ್ಣು ಮಕ್ಕಳಿಗೆ ನಿಜವಾದ ಸಂಸ್ಕಾರ ಬರಬೇಕಾ, ಅವರೆಲ್ಲರೂ ಒಂದು ಸೀರೆ ಉಟ್ಟು ನೋಡಬೇಕು. ಕೆಲವರೆಲ್ಲ ನೋಡಬೇಕು ಕಾಲ ಮೇಲೆ ಕಾಲು ಹಾಕಿ ಕೂತ್ಕೊಳ್ಳುವುದು, ನೋಡೋಣ ಸೀರೆ ಉಟ್ಟು ಅಷ್ಟು ಮೇಲೆ ಕಾಲೇ ಇರ್ಲಿ, ಆಗುವುದಿಲ್ಲ. ನಿನ್ನ ಮಾನದ ವ್ಯಾಪ್ತಿ ಅಳತೆ ಇಷ್ಟೇ ಅಂತ ತೋರಿಸಿಕೊಡುವುದು ಸೀರೆ ಸ್ವಾಮಿ. ನಿಮ್ಮಲ್ಲೊಂದು ಕಳಕಳಿಯ ವಿನಂತಿ, ನಿಮ್ಮಿಬ್ಬರಲ್ಲಿಯೂ ಈಗ ಇಲ್ಲ, ಮದುವೆ ಆದ ನಂತರ ಎಲ್ಲಿಗಾದ್ರೂ ಕಾರ್ಯಕ್ರಮಕ್ಕೆ ಹೋಗುವಾಗ ಹೆಂಡತಿಗೊಂದು ಜೋರು ಮಾಡ್ಲಿಕ್ಕೆ ಹೋಗ್ಬೇಡಿ. ಹೆಣ್ಣು ಮಕ್ಕಳ ಕಷ್ಟ ಏನು ಅಂತ ಗೊತ್ತಾಗಬೇಕಾ? ಪ್ರತಿಯೊಬ್ಬ ಗಂಡು ಮಕ್ಕಳು ಒಂದೊಂದು ಸೀರೆ ಉಟ್ಟು ನೋಡಬೇಕು, ಆಗ ಗೊತ್ತಾಗ್ತದೆ ಅದ್ರ ಕಷ್ಟ ಏನು ಅಂತ. ಹೌದು ಸ್ವಾಮಿ, ನೋಡಿದ್ರಾ ನಾಮ ಹೇಗಾಗಿದೆ? ಒಳ್ಳೆ ನಾಮ. ನಾಮ ಇಟ್ಟದ್ದು ಬಹಳ ಒಳ್ಳೆದಾಗಿದೆ. ನಿಮ್ಮ ನಾಮ ಅಡ್ಡ ನಾಮ ಯಾವಾಗ? ನನ್ನದು ಉದ್ದ ನಾಮ ಕಸ್ತೂರಿ ತಿಲಕ. ಹೌದು ಸ್ವಾಮಿ, ಶೃಂಗಾರ ಹೇಗಾಗಿದೆ? ಒಳ್ಳೆದಾಗಿದೆ. ಹೌದು ಹೌದು, ಬಹಳಷ್ಟು ನೋಡಿ ಅನುಭವ ಉಂಟಲ್ಲ? ಇಲ್ಲ, ನೋಡುವುದೇ ಇಲ್ವಾ? ಬೇಡ ಬಿಡಿ, ನಿಮ್ಮಲ್ಲಿ ಕೇಳುವುದು. ಕೆಲವೆಲ್ಲ ಹೆಣ್ಣು ಮಕ್ಕಳು ಶೃಂಗಾರ ಮಾಡಿಕೊಳ್ಳುತ್ತಾರೆ ಹೇಗೆ? ಬಿಳಿ ಸೀರೆ, ಬಿಳಿ ಕುಪ್ಪಸ, ಬಿಳಿ ಪಾದರಕ್ಷೆ, ಬಿಳಿ ತಿಲಕ, ಬಿಳಿ ಹೂವು, ಬಿಳಿ ಬಳೆ. ಕೇಳಿದ್ರೆ ಹೇಳುದು ಹೊಂದಾಣಿಕೆ ಅಂತ. ಕಾಣುವುದು ಹೇಗೆ? ಕೊಕ್ಕರೆ ಹೇಗೆ ಅಂತೆ ಇವರು ಹೇಳಿದ್ದು. ನೀವು ಅಲ್ಲಿಯೂ ಅವರು ಹೇಳಿದ್ದು ಅಂತೆ ಕಂತೆ, ನೀವು ನೋಡ್ಲಿಲ್ವಲ್ಲ? ಬೇಡ ಬಿಡಿ, ಕೆಲವು ಹೆಣ್ಣು ಮಕ್ಕಳಿದ್ದಾರೆ ಕಪ್ಪು ಸೀರೆ ಕಪ್ಪು ಕುಪ್ಪಸ, ಅದು ಕಾಣುವುದು ಹೇಗೆ? ಹಾಗೆ ಅಂತೆ ಅವರು ಹೇಳಿದ್ದ. ಹೊಂದಾಣಿಕೆ ಉಂಟು, ನಿಮ್ಮಲ್ಲಿ ಹೊಂದಾಣಿಕೆ. ಇನ್ನು ಕೆಲವರಿದ್ದಾರೆ ಆಭರಣವನ್ನು ಹೇರಿಕೊಳ್ಳುವುದು, ಅದು ಕಾಣುವುದು ಹೇಗೆ? ಅಂಬಾರಿ ಹಾಗೆ. ಅವರು ಹೇಳಿದ್ದ. ಆಯ್ತು ಆಯ್ತು, ಅಂಬಾರಿ. ನಾನು ಹಾಗಲ್ಲ, ಎಷ್ಟು ಬೇಕು ಅಷ್ಟು ಚೆನ್ನಾಗಿ ಶೃಂಗಾರ ಮಾಡಿದ್ದೇನೆ. ನೋಡಿದ್ರ ಇಳೀತಾ ಇದೆ, ಬಣ್ಣ ಎಲ್ಲ ಹಚ್ಚಿದ್ದಲ್ವಾ? ಬೇಗ ಹೋಗುವುದು ಹೌದು. ಆದ್ರೆ ಒಂದು ಗಿರಿ ಮಾತು, ಬೇರೇನೂ ಅಲ್ಲ, ಚಂದ್ರಾವಳಿ ರಾಧೆಯನ್ನು ಕಾಣಬೇಕು. ರಾಧೆ ಚಂದ್ರಾವಳಿಯನ್ನು ಕಾಣಬಾರದು. ಅದೇ ಹೇಗೆ? ನೀವು ಯೋಚನೆ ಮಾಡ್ತಾ ಇರಿ, ನಾನು ಹೀಗೆ ಹೋಗಿ ಹಾಗೆ ಬರ್ತೇನೆ.